ನಿನ್ನೆ ನೋಡಿ ನನಗೆ 4 ಗಂಟೆಗೆ ಒಬ್ಬರು ಫೋನ್ ಮಾಡಿ, ಅಕ್ಕ ಈ ಥರ ಸೊಂಡೆಕೊಪ್ಪ ಕ್ರಾಸಲ್ಲಿ ಒಂದು ರೆಟ್ರಿವರು ಅದೇನೋ ಒಂದು ಕೆರೆ ಇದೆಯಂತೆ, ನಾನು ನೋಡಿಲ್ಲ. ಕೆರೆ ಹತ್ರ ಯಾರೋ ಒಂದು ರೆಟ್ರಿವರ್ ಬಿಟ್ಟೋಗಿದ್ದಾರಕ್ಕ, ದಯವಿಟ್ಟು ರೆಸ್ಕ್ಯೂ ಮಾಡಕ್ಕ. ನಂಗೆ ನೋಡೋಕ್ಕಾಗ್ತಿಲ್ಲ, ಅದು ನಡೆಯೋಕ್ಕಾಗ್ತಿಲ್ಲ, ಕಣ್ಣೆಲ್ಲ ಫುಲ್ಲು ಇದು ಗಲೀಜು ಮುಚ್ಕೊತಿದೆ, ಮತ್ತು ಕಾಲೆಲ್ಲ ಫುಲ್ ಗಾಯ ಆಗಿದೆ ಅಂತ ಅಂದರು. ಸರಿ ವಿಡಿಯೋ ಕಳ್ಸಪ್ಪ ನೋಡೋಣ ಅಂತೇಳಿ ವಿಡಿಯೋ ಕಳಿಸಿದ್ರು. ವಿಡಿಯೋ ನೋಡಿದ ತಕ್ಷಣ ನಿಜವಾಗ್ಲೂ ನಂಗೆ ಕರಳು ಕಿತ್ತು ಬಂತು. ನನ್ನ ಮನೆ ಹತ್ರ ಖಂಡಿತ ನಂಗೆ ಜಾಗ ಒಂಚೂರು ಜಾಗ ಇಲ್ಲ. ನಿಮಗೆ ಗೊತ್ತಿದೆ, ಮಾದೇಶನು ಅಡಾಪ್ಷನ್ಗೆ ಹಾಕ್ತಿದ್ದೀನಿ, ಲಕ್ಕಿನೂ ಹಾಕಲೇಬೇಕು, ಆ ಥರ ಸಿಚುವೇಶನ್ ನನಗಾಗಿದೆ. ಅದಕ್ಕೆ ಸರಿ ಆ ವಿಡಿಯೋ ನೋಡಿದ ತಕ್ಷಣ ನಂಗೆ ಕರಳು ಕಿತ್ತು ಬಂತು. ಸರಿ ಆಮೇಲೆ ಏನಾಗುತ್ತೋ ಆಗಲಿ ಆಯಿತು ಅಂತ ಆ ವಿಡಿಯೋ ನೋಡಿದ ತಕ್ಷಣ ತಿಪ್ಪೆ ಮೇಲೆ ಮಲಗುತ್ತಕ್ಕ, ಆ ತಿಪ್ಪೆ ಹತ್ರ ಬಿದ್ದಿರುತ್ತಕ್ಕ ಅಂತ ಅಂದರು. ಅಯ್ಯೋ ನಂಗೆ ಅದನ್ನು ಕೇಳೇ ನಂಗೆ ಕರಳು ಕಿತ್ಕೊಂಡು ಬಂತು. ಸರಿ ಕರ್ಕೊಂಬರಪ್ಪ ಅಂತ ಹೇಳಿದ್ರೆ ಆ ಕರ್ಕೊಂಬಂದಿದ್ದು ವಿಡಿಯೋ ನೋಡಿದ್ರೆ ಅಯ್ಯೋ ದೇವ್ರೆ, ಗಾಡಿ ಮೇಲೆ ಲಗೇಜ್ ಇದ್ದಂಗೆ ಇಟ್ಕೊಂಬಂದ್ರು ರೀ. ಅದು ಅಳ್ಳಾಡೋಕ್ಕೂ ಆಗ್ತಿಲ್ಲ. ಅದು ಯಾರೋ ಬಿಟ್ಟೋಗಿದಾರಂತೆ. ಎಲ್ಲಿ ಯಾವ ಈ ಕಡೆ ಸೊಂಡೆಕೊಪ್ಪ ಕ್ರಾಸ್ ಅಲ್ಲ, ಅಲ್ಲಿ ಮನೆಗಳಿಲ್ವಾ? ಮನೆಗಳು ಇದಾವೆ, ದೇವಸ್ಥಾನ ಐತಿ, ಕೆರೆ ಐತಿ. ಯಾವುದೋ ಕೆರೆ ಹತ್ರ ಬಿಟ್ಟೋಗಿದ್ದಾರೆ ನೋಡಿ. ಈ ಥರ ಇದೆ ಪಾಪ. ಅದು ಸ್ವಲ್ಪ ತುಂಬ ಸೀರಿಯಸ್ ಆಗಿದೆ. ಇಂಥ ಮಗುನ ತೊಗೊಂಡು ಹಿಂಗೆ ಬಿಟ್ಟೋಗ್ತಾರಲ್ಲ, ನಿಜವಾಗ್ಲೂ ಅವ್ರಿಗೆ ಏನು ಹೇಳಬೇಕು ನನಗೆ ಗೊತ್ತಿಲ್ಲ. ನಾನು ಏನು ಹೇಳಿದ್ರು ಪ್ರಯೋಜನ ಇಲ್ಲ, ಯಾಕೆಂದರೆ ಅದು ಅವ್ರಿಗೆ ಖಂಡಿತ ತಲುಪಲ್ಲ. ಆ ದೇವರೇ ಕೊಡ್ಬೇಕು ಅವ್ರಿಗೆ ಅಷ್ಟೇ ಶಿಕ್ಷೆ. ನನ್ನ ಬಾಯಲ್ಲಿ ಏನು ಹೇಳಿದ್ರು ಹೊಲ್ಸು, ಇವರೇ ನಿಜವಾಗ್ಲೂ ಹೊಲ್ಸು. ಹೊಟ್ಟೆ ಉರಿಯಿದ್ರಿ, ಇಂಥ ಬ್ರೀಡ್ಗಳ ನಾಯಿಗಳನ್ನ ತೊಗೊಂಡು ಹಿಂಗೆ ಬೀದಿಲಿ ಬಿಸಾಕ್ ಹೋಗ್ತಾರಲ್ಲ, ಏನ್ರಿ? ಅಯ್ಯೋ ಕಣ್ಣು ನೋಡ್ರಿ, ಅಯ್ಯೋ ಅಯ್ಯೋ ಕಂದ ದೇವ್ರೆ, ನಂಗೆ ಹೊಟ್ಟೆ ಉರಿಯುತ್ತೆ ರೀ. ನನ್ನ ಮನೇಲಿ ಒಂದು ರೆಟ್ರಿವರ್ ಇದೆ, ರಾಣಿ ಥರ ಇದೆ ರೀ. ಇದು ನೋಡಿದ ತಕ್ಷಣ ನನ್ನ ಕಣ್ಣು ನೀರು ಬಂತ್ರಿ. ನನ್ನ ಮಗಳು ನಾನು ಎಲ್ಲೋ ಇದ್ದೆ ನೋಡಿ, ಈ ಥರ ಬಂದರೆ ಏನು ಮಾಡೋದ್ರಿ? ಎಲ್ಲಿ ಮಲ್ಕೋತಿತ್ತು ಮಳೆಲೆಲ್ಲ? ಅಲ್ಲೇ ಹಂಗೆ ಮಳೆಲೆ ಇದು ನಾಲಿ ಐತೆ, ನಾಲಿ ಒಳಗಡೆ ಮಕ್ಕತ್ತಿತ್ತು. ಅಯ್ಯೋ ದೇವ್ರೆ. ಹುಡುಗನ ಹುಡುಗಿನ? ಹುಡುಗಿ. ಇಳಿಸಿ, ಹುಷಾರಾಗಿ ಇಳಿಸಿ, ಇದು ಮಾಡ್ಕೊಳ್ಳೋಣ, ಕರ್ಕೊಳ್ಳೋಣ. ಅಯ್ಯೋ ಬಾ ಕಂದ, ಬಾ, ಹುಷಾರು, ಕಾಲು ಬಲ್ ಬಾ. ಕತ್ತಲ್ಲಿ ಏನಾದ್ರು ಬೆಲ್ಟ್ ಗಿಲ್ಟಿದೆಯಾ? ಹಗ್ಗ ಕಟ್ಟಿದಾರಲ್ರಿ. ಅಯ್ಯೋ ಎಲ್ಲ ಬಸ್ ಹಗ್ಗನೇನ್ರಿ? ಅಯ್ಯೋ ದೇವ್ರೆ, ಅಯ್ಯೋ ಹಗ್ಗ ಅಲ್ಲ ರೀ. ಅಯ್ಯೋ ಅವ್ರ ಯೋಗ್ಯತೆಗೆ ಒಂದು ಬೆಲ್ಟ್ ಇರ್ಲಿಲ್ವೇನ್ರಿ? ಹಾಕಿ ಬೆಲ್ಟ್ ಒಳಗಡೆ ಬರೋ ತನಕ ಇರ್ಲಿ. ಅಯ್ಯೋ ದೇವ್ರೆ, ಅಲ್ಲ ತಪ್ಪಿಸ್ಕೊಂಡು ಏನಾದ್ರು ಬಂದಿರುತ್ತಾ? ಏನ್ ಜನರು ಗೊತ್ತಿ. ಹಾ ಅಯ್ಯೋಯ್ಯೋ ಕಾಲು ಏನಾಗಿದೆ ಅದು? ನಾನು ನೋಡ್ಕೊತೀನಿ ಬಿಡಿ, ನಾನು ನೋಡ್ಕೊತೀನಿ. ಯಾಕೆಂದರೆ ಕೆಲವು ಸತಿ ನನಗೆ ಏನು ಮಾಡ್ತಾರೆ, ಅವ್ರ ನಾಯಿನೇ ನಮ್ದಲ್ಲ ಅಂತ ಬಿಟ್ಬಿಡ್ತಾರೆ. ನಂಗೆ ಅದು ಪ್ರಾಬ್ಲಮ್. ಅವರು ಕರ್ಕೊಂಡು ಬಂದಮೇಲೆ ಇಲ್ಲಿ ಕೆಳಗಿನ ಮನೇಲೆ ಇಟ್ಕೊಂಡಿದ್ದೀನಿ. ಊಟ ಕೊಟ್ಟೆ, ಹೊಟ್ಟೆ ತುಂಬ ಊಟ ತಿಂತು. ಅವ್ಳಿಗೆ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತ. ಕಣ್ಣೆಲ್ಲ ಕ್ಲೀನ್ ಮಾಡಿದೆ, ಮತ್ತು ಫುಲ್ ಅದೇ ಗಾಯಗಳೆಲ್ಲ ಆಗಿದೆ. ಇವತ್ತು ಡಾಕ್ಟ್ರ್ ಹತ್ರ ಹೋಗಿ ಬರ್ತೀನಿ. ಹೋಗಿ ಬಂದು ಮತ್ತೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೋಡೋಣ. ನೋಡಿ ಹೇಗೆ ಮಲಗಿದ ಪೊಸಿಷನಲ್ಲೇ ಈ ಕಡೆ ತಲೆ ಹಾಕ್ಕೊಂಡಿಲ್ಲ, ನಾನು ಎತ್ತಿ ಇವಾಗ ಉಲ್ಟಾ ಮಲಗಿಸಿದ್ದೀನಿ. ಒಂದೇ ಕಡೆ ಮಲ್ಕೊಂಡಿದೆಯಲ್ಲ ಅಂತ ಮಗು. ಕಾಲೆಲ್ಲ ನೋಡೋಕ್ಕಾಗ್ತಿಲ್ಲ, ಏನಾಗಿದೆ ನನಗೆ ನೋಡಿದ್ರೇ ತಲೆ ನೋವ್ತಿದೆ. ಸೊ ನಾನು ಅದೇ ಟ್ರೀಟ್ಮೆಂಟಿಗೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿಂದ ಕರ್ಕೊಂಡು ಹೋಗ್ತೀನಿ ಡಾಕ್ಟ್ರ್ ಹತ್ರ. ನೋಡೋಣ ಅವಳ ಕಂಡೀಷನ್ ಹೇಗಿದೆ ನೋಡಿಕೊಂಡು ನಾನು ಅಪ್ಡೇಟ್ ಮಾಡ್ತೀನಿ.